ನಮಸ್ಕಾರ ಸ್ನೇಹಿತರೆ, ಬಿಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಗೃಹಲಕ್ಷ್ಮಿಯ 14 ಮತ್ತು 15ನೇ ಕಂತಿನ ಅಮೌಂಟ್ ಅದೇನಿದೆ ಈಗ ಆಲ್ರೆಡಿ 14ನೇ ಕಂತಿನ ಅಮೌಂಟ್ ಇದೆ ಟ್ರಾನ್ಸ್ಫರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸುಮಾರು ಜನಕ್ಕೆ ಈಗ 14ನೇ ಕಂತಿನ ಅಮೌಂಟ್ ಬಂದಿದೆ. ಸೊ ಇದ್ರ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಏನಂದರೆ ಈಗ BPL ರೇಷನ್ ಕಾರ್ಡ್ ಈಗ ಸುಮಾರು ರದ್ದಾಗ್ತಾ ಇದೆ. ಸೊ ಏನೆಲ್ಲ ಷರತ್ತುಗಳಿದೆ BPL ಕಾರ್ಡ್ ಬೇಕು ಅಂದರೆ, ಸೊ ಅದಕ್ಕೆಲ್ಲ ಏನೆಲ್ಲ ಷರತ್ತುಗಳಿದೆ ಅದನ್ನು ಮೀರಿ ಕೂಡ BPL ಕಾರ್ಡ್ಗಳನ್ನ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಯಾರ್ದೆಲ್ಲ BPL ಕಾರ್ಡ್ ಇದೆ ಸೊ ಅವ್ರದ್ದು ಕ್ಯಾನ್ಸಲ್ ಆಗೋ ಸಾಧ್ಯತೆ ತುಂಬ ಇದೆ. ಮತ್ತು ತುಂಬ ಜನರದ್ದು ಈಗ ಆಲ್ರೆಡಿ BPL ಕಾರ್ಡ್ ಏನಿದೆ ಅದು ಕ್ಯಾನ್ಸಲ್ ಕೂಡ ಆಗಿದೆ ಫ್ರೆಂಡ್ಸ್. ಈಗ BPL ರೇಷನ್ ಕಾರ್ಡ್ ಯಾರ್ದೆಲ್ಲ ಇದೆ ಸೊ ಈಗ ಸುಮಾರು ಜನರದ್ದು ಕ್ಯಾನ್ಸಲ್ ಕೂಡ ಆಗ್ತಾಯಿದೆ. ಸೊ ಅದಕ್ಕೆ ಏನು ಕೆಲವು ಷರತ್ತುಗಳು ಇರುತ್ತೆ, ಷರತ್ತುಗಳನ್ನು ಮೀರಿ ಕೂಡ BPL ಕಾರ್ಡನ್ನು ಹೊಂದಿರ್ತಾರೆ. ಸೊ ಈಗ BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆದರೆ ಸೊ ಅವ್ರದ್ದು ಗೃಹಲಕ್ಷ್ಮಿ ಅಮೌಂಟ್ ಏನಾಗಬಹುದು, ಸೊ ಅದು ಬರುತ್ತೋ ಇಲ್ಲೋ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂದರೆ ಗೃಹಲಕ್ಷ್ಮಿ ಅಮೌಂಟ್ 2,000 ರೂಪಾಯಿ ಇನ್ನು ಮುಂದೆ ಬರುತ್ತೋ ಇಲ್ಲೋ, ಸೊ ಇದ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಏನು ಮಾಡಬೇಕು, ಮೊದಲನೇದಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು. ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. ಸೊ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೂ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬರುತ್ತೋ ಇಲ್ಲೋ ಅಂತ ಸಾಕಷ್ಟು ಜನರಿಗೆ ಡೌಟ್ಸ್ ಇರುತ್ತೆ. ಸೊ ಈ ವಿಡಿಯೋನಲ್ಲಿ ನಿಮಗೆ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಇದೇ ರೀತಿ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನೀವೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ಹೊಸ ಹೊಸ ಮಾಹಿತಿನ ಕಂಟಿನ್ಯೂಸ್ಲಿ ಆಗಿ ಕೊಡ್ತಾ ಇರ್ತೀನಿ. ಸೊ ನಿಮಗೆ ಅದು ಹೊಸ ಇನ್ಫಾರ್ಮೇಷನಿಂದ ತುಂಬ ಯೂಸ್ ಆಗುತ್ತೆ ಮತ್ತು ಇದೇ ರೀತಿ ನಿಮಗೆ ಹೊಸ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದೇ ರೀತಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ, ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೇನಾದರೂ ಬೇರೆ ಮಾಹಿತಿ ಬೇಕಂದ್ರೂ ಕೂಡ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ಫ್ರೆಂಡ್ಸ್. ಯಾಕಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಸೊ ನೀವೇನು ಕಮೆಂಟ್ ಮಾಡ್ತೀರಾ ಸೊ ನೆಕ್ಸ್ಟ್ ವಿಡಿಯೋನು ಅದು ರಿಲೇಟೆಡ್ ಮಾಡ್ತೀನಿ. ಮತ್ತು ನೀವು ಕಮೆಂಟ್ನಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ನಾನು ನಿಮಗೆ ಕಮೆಂಟ್ನಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈಗ ಗೃಹಲಕ್ಷ್ಮಿಯ ಈಗ ಏನು ಅಮೌಂಟ್ ಇದೆ ಸೊ ಈಗ ಅದ್ರ ಬಗ್ಗೆ ಈಗ ಯೋಜನೆಗೆ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಏನಿದೆ 1.25 ಕೋಟಿ ಜನ ಮಹಿಳೆಯರೇನಿದೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಇದರಲ್ಲಿ 1.21 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಅಮೌಂಟ್ 2,000 ರೂಪಾಯಿ ಏನಿದೆ ಅದು ಕಂಟಿನ್ಯೂಸ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಸೊ ಕೆಲವೊಬ್ಬರಿಗೆ ಬರ್ತಾ ಇಲ್ಲ, ಯಾಕೆಂದರೆ ಕೆಲವೊಬ್ಬರಿಗೆ ಷರತ್ತು ಕೂಡ ಹಾಕಿದ್ರು. ಸೊ ಇದಕ್ಕೆ ಯಾರು ಗೌರ್ಮೆಂಟ್ ಜಾಬ್ದಲ್ಲಿ ಇರಬಾರ್ದು ಮತ್ತು ಇದೇ ರೀತಿ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಇದೇ ರೀತಿ ಕೆಲವೊಂದು ಕಂಡೀಷನ್ಸನ್ನು ಹಾಕಿದರು. ಸೊ ಈ ಕಂಡೀಷನ್ ಮೇಲೆ ಈಗ 4 ಕೋಟಿ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕಿರೋ 4 ಕೋಟಿ ಮಹಿಳೆಯರಿಗೆ ಏನು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ, ಅವರಿಗೆ ಮೊದಲಿನಿಂದ ಕೂಡ ಬಂದಿಲ್ಲ ಫ್ರೆಂಡ್ಸ್. ಸೊ ಇದೇ ರೀತಿ 97% ಅಂದರೆ 97% ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ ಫ್ರೆಂಡ್ಸ್. ಈಗ ಇದೇ ರೀತಿ ಈಗ ಗೃಹಲಕ್ಷ್ಮಿ ಅಮೌಂಟ್ ಏನು ಬರ್ತಾ ಇದೆ, ಅದರಿಗೆ BPL ಕಾರ್ಡ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ನಾವು ಏನಿಗೆ ಹೇಳಿದ್ದೀವಿ ಅಂದರೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಮೌಂಟ್ ನಾವು BPL ಕಾರ್ಡ್ ಇದ್ದವರಿಗೆ ಮಾತ್ರ ಕೊಡೋದಿಲ್ಲ. BPL ಜಸ್ಟ್ ರೇಷನ್ ಕಾರ್ಡ್ ಇದ್ದರೆ ಸಾಕು, ಅದು ಹೆಡ್ ಆಫ್ ಫ್ಯಾಮಿಲಿ ಮಹಿಳೆ ಆಗಿರಬೇಕು. ಸೊ ಇಂಥ ಕುಟುಂಬಗಳಿಗೆ ಏನಿದೆ 2,000 ರೂಪಾಯಿ ಅಮೌಂಟ್ ಏನಿದೆ ಅವ್ರಿಗೂ ಕೂಡ ಬರುತ್ತೆ ಫ್ರೆಂಡ್ಸ್. ಜಸ್ಟ್ ನಿಮ್ಮದು ಹತ್ರ ರೇಷನ್ ಕಾರ್ಡ್ ಇದ್ದರೆ ಸಾಕು, ಆದರೆ ಹೆಡ್ ಆಫ್ ಫ್ಯಾಮಿಲಿ ಮಹಿಳೆ ಆಗಿರಬೇಕು. ಸೊ ಇಂಥ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಕ್ಕೂ ಕೂಡ 2,000 ರೂಪಾಯಿ ಅಮೌಂಟ್ ಯಾವುದೇ ರೀತಿ ಸ್ಟಾಪ್ ಆಗೋದಿಲ್ಲ, ಅವ್ರಿಗೂ ಕೂಡ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಆದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋ ಉದ್ದೇಶನಿಷ್ಟೇ. ಸೊ ಅದಕ್ಕೇನೀಗ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿರ್ತೀರ ಅಥವಾ ವೈಟ್ ಬೋಲ್ಡ್ ಕಾರ್ ಆಗಿರ್ಬೋದು, ಸೊ ಅವ್ರಿಗೆ ಈಗ ಏನೆಲ್ಲ ಮಾನದಂಡಗಳಿದೆ ಅದನ್ನು ಷರತ್ತುಗಳನ್ನು ಮೀರಿ ಯಾರೆಲ್ಲ BPL ರೇಷನ್ ಕಾರ್ಡನ್ನು ಮಾಡಿಸಿದ್ದಾರೆ ಅವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ 2,000 ರೂಪಾಯಿ ಅಮೌಂಟ್ ಏನಿದೆ ಅದು ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಯಥಾಸ್ಥಿತಿ ಅವರಿಗೆ ಯಾವ ರೀತಿ 2,000 ರೂಪಾಯಿ ಅಮೌಂಟ್ ಬರ್ತಾ ಇತ್ತು ಅದೇ ಕಂಟಿನ್ಯೂಸ್ಲಿ ಆಗಿ ಬರ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಷ್ಟ ಆಗಿತ್ತು ಈ ಮಾಹಿತಿ ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಸೊ ಫ್ರೆಂಡ್ಸ್, ನಾಳೆ ಮತ್ತೆ ಸಿಗೋಣ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ.